ಭಾರತೀಯ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 27 ನಕ್ಷತ್ರಕ್ಕೆ ಸಂಬಂಧಿಸಿದ 27 ಪ್ರಾಣಿಗಳಿವೆ. ಈ ಪ್ರಾಣಿಗಳ ಗುಣಲಕ್ಷಣದ ಆಧಾರದ ಮೇಲೆ ಆ ನಕ್ಷತ್ರದಲ್ಲಿ ಹುಟ್ಟಿದ ವ್ಯಕ್ತಿಯ ಸ್ವಭಾವವನ್ನು ಗುರುತಿಸಬಹುದು. ಯಾವ ಪ್ರಾಣಿಗಳ ಸ್ವಭಾವ ಯಾವ ನಕ್ಷತ್ರಗಳಿಗೆ ಸಂಬಂಧಿಸಿದೆ ಎಂದು ನೋಡೋಣ. ಅಶ್ವಿನಿ ನಕ್ಷತ್ರದ ಪ್ರಾಣಿ ಗಂಡು ಕುದುರೆ. ಇದು ಸ್ಪೀಡ್, ಪವರ್, ಸ್ಟ್ರೆಂತ್, ಧೈರ್ಯ, ಇಂಡಿಪೆಂಡೆಂಟ್ ಮನೋಭಾವ, ಕ್ವಿಕ್ ಆಕ್ಷನ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಅಶ್ವಿನಿ ನಕ್ಷತ್ರದವರು ಕುದುರೆಯಂತೆ ಚುರುಕಾಗಿರ್ತಾರೆ. ಭರಣಿ ನಕ್ಷತ್ರದ ಪ್ರಾಣಿ ಗಂಡು ಆನೆ. ಇದು ಶಕ್ತಿ, ತಾಳ್ಮೆ ಮತ್ತು ಪೋಷಿಸುವ ಶಕ್ತಿನ ಪ್ರತಿನಿಧಿಸುತ್ತದೆ. ಭರಣಿ ನಕ್ಷತ್ರದವರು ಆನೆಯಂತೆ ಬಲಶಾಲಿಗಳಾಗಿರ್ತಾರೆ ಮತ್ತು ತಾಳ್ಮೆಯಿಂದ ಸಮಸ್ಯೆಗಳನ್ನ ಎದುರಿಸ್ತಾರೆ. ಕೃತಿಕಾ ನಕ್ಷತ್ರದ ಪ್ರಾಣಿ ಹೆಣ್ಣು ಮೇಕೆ. ಇದು ಪೋಷಣೆ, ಪರಿಶ್ರಮ, ದೃಢ ನಿಶ್ಚಯ, ಚುರುಕುತನನ ರೆಪ್ರೆಸೆಂಟ್ ಮಾಡುತ್ತೆ. ಇವರು ಸ್ವಾಭಿಮಾನಿಗಳು, ಶಿಸ್ತಿನಿಂದ ಇರಲು ಇಷ್ಟಪಡುತ್ತಾರೆ ಮತ್ತು ತಮ್ಮ ಗುರಿಯನ್ನು ತಲುಪಲು ಕಠಿಣ ಪರಿಶ್ರಮನ ಪಡ್ತಾರೆ. ರೋಹಿಣಿ ನಕ್ಷತ್ರದ ಪ್ರಾಣಿ ಗಂಡು ಸರ್ಪ. ಇದು ಸೌಮ್ಯ ಸ್ವಭಾವ, ತಾಳ್ಮೆ, ಆರ್ಟಿಸ್ಟಿಕ್ನ ರೆಪ್ರೆಸೆಂಟ್ ಮಾಡುತ್ತೆ. ಇವರು ಶಾಂತಿಯುತ ಸ್ವಭಾವದವರು ಮತ್ತು ಇವರು ತುಂಬಾ ಆಕರ್ಷಕವಾಗಿ ಇರ್ತಾರೆ. ಇವರಲ್ಲಿ ಜನರನ್ನು ಆಕರ್ಷಿಸುವ ಗುಣ ಹೆಚ್ಚಾಗಿ ಇರುತ್ತೆ. ಮೃಗಶಿರ ನಕ್ಷತ್ರದ ಪ್ರಾಣಿ ಹೆಣ್ಣು ಸರ್ಪ. ಇದು ಸೌಮ್ಯ, ಜಾಗರೂಕತೆ, ಕುತೂಹಲನ ಪ್ರತಿನಿಧಿಸುತ್ತೆ. ಇವರು ಚುರುಕು ಬುದ್ಧಿ, ಕುತೂಹಲಕಾರಿಯ ಬುದ್ಧಿವಂತರಾಗಿರ್ತಾರೆ. ಹೊಸ ವಿಷಯಗಳನ್ನು ಕಲಿಯಲು ಮತ್ತೆ ಟ್ರಾವೆಲಿಂಗ್ನ ಇಷ್ಟಪಡ್ತಾರೆ. ಕೆಲವೊಮ್ಮೆ ಚಂಚಲ ಸ್ವಭಾವವನ್ನು ಹೊಂದಿರ್ತಾರೆ. ಆರ್ದ್ರ ನಕ್ಷತ್ರದ ಪ್ರಾಣಿ ಹೆಣ್ಣು ಶ್ವಾನ. ಇದು ಇಂಟೆನ್ಸಿಟಿ, ತೀವ್ರ ಭಾವನೆ, ಎಮೋಷನಲ್ ಡೆಪ್ತ್ನ ರೆಪ್ರೆಸೆಂಟ್ ಮಾಡುತ್ತೆ. ಇವರು ಕುತೂಹಲಕಾರಿ ಮನಸ್ಸು, ತೀವ್ರ ಭಾವನೆ ಮತ್ತು ಕಠಿಣ ಪರಿಶ್ರಮದ ವ್ಯಕ್ತಿತ್ವದವರಾಗಿರ್ತಾರೆ. ಪುನರ್ವಸು ನಕ್ಷತ್ರದ ಪ್ರಾಣಿ ಹೆಣ್ಣು ಬೆಕ್ಕು. ಇವರು ಶಾಂತ ಸ್ವಭಾವ, ರಕ್ಷಕರು, ಉತ್ತಮ ಜ್ಞಾನಿ, ಆಶಾವಾದಿಗಳು ಮತ್ತು ಆಧ್ಯಾತ್ಮಿಕ ಚಿಂತನೆಯುಳ್ಳವರಾಗಿರ್ತಾರೆ. ಸ್ವಾಮಿ ವಿವೇಕಾನಂದ, ದಲೈ ಲಾಮಾ ಮತ್ತೆ ರಮಣ ಮಹರ್ಷಿ ಇದೇ ನಕ್ಷತ್ರದವರು. ಪುಷ್ಯ ನಕ್ಷತ್ರದ ಪ್ರಾಣಿ ಗಂಡು ಮೇಕೆ. ಪುಷ್ಯ ನಕ್ಷತ್ರನ ಸ್ಟಾರ್ ಆಫ್ ನರಿಶ್ಮೆಂಟ್ ಅಂತಾರೆ. ಇದು ಕೇರಿಂಗ್ ಮತ್ತು ಡೀಪ್ ರೆಸ್ಪಾನ್ಸಿಬಿಲಿಟಿನ ರೆಪ್ರೆಸೆಂಟ್ ಮಾಡುತ್ತೆ. ಇವರು ಗಂಭೀರ, ಸಮರ್ಪಿತ, ಪ್ರಾಮಾಣಿಕ, ಧರ್ಮನಿಷ್ಠೆ, ಜವಾಬ್ದಾರಿಯುತ ವ್ಯಕ್ತಿಗಳಾಗಿರ್ತಾರೆ. ಆಶ್ಲೇಷ ನಕ್ಷತ್ರದ ಪ್ರಾಣಿ ಗಂಡು ಬೆಕ್ಕು. ಇದು ನಿಗೂಢತೆನ, ಮೆಂಟಲ್ ಶಾರ್ಪ್ನೆಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಇವರು ನಿಗೂಢ ಸ್ವಭಾವದವರಾಗಿರ್ತಾರೆ. ತಮ್ಮ ಭಾವನೆನ ಯಾರ ಹತ್ರನೂ ಶೇರ್ ಮಾಡ್ಕೊಳ್ಳಲ್ಲ. ಇವರು ನಾಗದೇವತೆಗಳ ಪ್ರಭಾವದಿಂದ ತುಂಬಾ ಧೈರ್ಯಶಾಲಿಗಳಾಗಿರ್ತಾರೆ. ಇವರು ಮಗ ನಕ್ಷತ್ರದ ಪ್ರಾಣಿ ಗಂಡು ಇಲಿ. ಇದು ಲೀಡರ್ಶಿಪ್ ಮತ್ತೆ ಆಂಬಿಷನ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಇವರು ಸಹಜ ನಾಯಕರಾಗಿರ್ತಾರೆ, ತುಂಬಾ ಮಹತ್ವಾಕಾಂಕ್ಷಿಗಳಾಗಿರ್ತಾರೆ ಮತ್ತು ತಮ್ಮ ಗುರಿಗಳನ್ನು ಸಾಧಿಸಲು ಕಠಿಣ ಪರಿಶ್ರಮ ಪಡ್ತಾ ಇರ್ತಾರೆ. ಪೂರ್ವ ಫಲ್ಗುಣಿ ನಕ್ಷತ್ರದ ಪ್ರಾಣಿ ಹೆಣ್ಣು ಇಲಿ. ಇವರು ಸ್ವಾತಂತ್ರ್ಯ ಪ್ರಿಯರು, ಪಾಸಿಟಿವ್ ಥಿಂಕರ್ಸ್, ಜನರನ್ನು ಆಕರ್ಷಿಸುವ ವ್ಯಕ್ತಿತ್ವದವರಾಗಿರ್ತಾರೆ. ಉತ್ತರ ಫಲ್ಗುಣಿ ನಕ್ಷತ್ರದ ಪ್ರಾಣಿ ನಂದಿ. ಇದು ಹಾರ್ಡ್ ವರ್ಕಿಂಗ್, ನಿಷ್ಠೆನ ರೆಪ್ರೆಸೆಂಟ್ ಮಾಡುತ್ತೆ. ಇವರು ಸಾಮಾನ್ಯವಾಗಿ ದಯಾಮಯಿಗಳು, ಕಠಿಣ ಪರಿಶ್ರಮಿಗಳು ಮತ್ತು ನಂಬಿಕಸ್ಥ ವ್ಯಕ್ತಿತ್ವದವರಾಗಿರ್ತಾರೆ. ಹಸ್ತ ನಕ್ಷತ್ರದ ಪ್ರಾಣಿ ಎಮ್ಮೆ. ಇದು ಬುದ್ಧಿವಂತಿಕೆ ಮತ್ತು ಪರಿಶ್ರಮನ ರೆಪ್ರೆಸೆಂಟ್ ಮಾಡುತ್ತೆ. ಇವರು ಅತ್ಯಂತ ಬುದ್ಧಿಶಾಲಿಗಳಾಗಿರ್ತಾರೆ, ತುಂಬಾನೇ ಕುತೂಹಲಕಾರಿಗಳಾಗಿರ್ತಾರೆ ಮತ್ತೆ ಹೆಚ್ಚಿನ ಆತ್ಮವಿಶ್ವಾಸ ಇವರಲ್ಲಿ ಇರುತ್ತೆ. ಚಿತ್ತ ನಕ್ಷತ್ರದ ಪ್ರಾಣಿ ಹೆಣ್ಣು ಹುಲಿ. ಇದು ಇಂಟೆನ್ಸ್ ಫೋಕಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಈ ನಕ್ಷತ್ರದವರು ಹೈಲಿ ಕ್ರಿಯೇಟಿವ್ ಆಗಿರ್ತಾರೆ, ಸಸ್ಪಿಷಿಯಸ್ ಜಾಣರಾಗಿರ್ತಾರೆ. ಯಾವುದೇ ಕೆಲಸ ಆದರೂ ವಿಶಿಷ್ಟವಾಗಿ ಮಾಡಲು ಇಷ್ಟಪಡ್ತಾರೆ. ಆತ್ಮವಿಶ್ವಾಸ, ಸ್ವತಂತ್ರ ಮನೋಭಾವ ಮತ್ತು ಆಕರ್ಷಕ ವ್ಯಕ್ತಿತ್ವದವರಾಗಿರ್ತಾರೆ. ಸ್ವಾತಿ ನಕ್ಷತ್ರದ ಪ್ರಾಣಿ ಕೋಣ. ಇದು ಇಂಡಿಪೆಂಡೆಂಟ್, ಫ್ರೀಡಮ್ನ ರೆಪ್ರೆಸೆಂಟ್ ಮಾಡುತ್ತೆ. ಈ ನಕ್ಷತ್ರದವರು ಸ್ವತಂತ್ರ ಪ್ರಿಯರು, ಯಾರ ಕಂಟ್ರೋಲಲ್ಲಿನೂ ಇವರು ಇರಲ್ಲ. ಹೊಂದಾಣಿಕೆಯ ಸ್ವಭಾವ ಇವರಲ್ಲಿ ಇರುತ್ತೆ ಮತ್ತೆ ಇವರು ಶಾಂತಿಯುತ ಸ್ವಭಾವದವರಾಗಿರ್ತಾರೆ. ಧಾರ್ಮಿಕ ಮನೋಭಾವ ಇವರಲ್ಲಿ ಇರುತ್ತೆ. ವಿಶಾಖ ನಕ್ಷತ್ರದ ಪ್ರಾಣಿ ಗಂಡು ಹುಲಿ. ಇದು ಮಹತ್ವಾಕಾಂಕ್ಷೆನ ರೆಪ್ರೆಸೆಂಟ್ ಮಾಡುತ್ತೆ. ಈ ನಕ್ಷತ್ರನ ಸ್ಟಾರ್ ಆಫ್ ಪರ್ಪಸ್ ಅಂತಾರೆ. ಇವರು ಆಕರ್ಷಕ ವ್ಯಕ್ತಿತ್ವ, ತೀಕ್ಷ್ಣ ಬುದ್ಧಿ, ದೃಢ ನಿಶ್ಚಯ ಮತ್ತು ಕಠಿಣ ಪರಿಶ್ರಮಗಳಾಗಿರ್ತಾರೆ.
ಗುರಿ ಆಧಾರಿತ ಜೀವನ ಇವರದಾಗಿರುತ್ತೆ. ಅನುರಾಧ ನಕ್ಷತ್ರದ ಪ್ರಾಣಿ ಹೆಣ್ಣು ಜಿಂಕೆ. ಇದು ಬ್ಯೂಟಿನ ರೆಪ್ರೆಸೆಂಟ್ ಮಾಡುತ್ತೆ. ಇವರು ಕೋಮಲ, ಸ್ನೇಹಪರ, ಸದಾ ಎಚ್ಚರಿಕೆಯಿಂದ ಇರುವ ಸ್ವಭಾವದವರಾಗಿರ್ತಾರೆ. ಇವರು ಮಾನಸಿಕವಾಗಿ, ದೈಹಿಕವಾಗಿ ಚುರುಕಾಗಿರ್ತಾರೆ. ಜ್ಯೇಷ್ಠ ನಕ್ಷತ್ರದ ಪ್ರಾಣಿ ಗಂಡು ಜಿಂಕೆ. ಇದು ಕೂಲ್ನೆಸ್, ಬ್ಯೂಟಿನ ರೆಪ್ರೆಸೆಂಟ್ ಮಾಡುತ್ತೆ. ಈ ನಕ್ಷತ್ರದವರು ಜಿಂಕೆಯಂತೆ ಅತ್ಯಂತ ಕ್ರಿಯಾಶೀಲರು, ವೇಗವಾಗಿ ಯೋಚಿಸುವವರಾಗಿರ್ತಾರೆ ಮತ್ತೆ ಯಾವಾಗಲೂ ಜಾಗರೂಕರಾಗಿರ್ತಾರೆ. ಮೂಲ ನಕ್ಷತ್ರದ ಪ್ರಾಣಿ ಗಂಡು ಶ್ವಾನ. ಇದು ಲಾಯಲ್ಟಿ, ಪ್ರೊಟೆಕ್ಟಿವ್ ಮತ್ತೆ ಅಲರ್ಟ್ನೆಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಇವರು ತಮ್ಮ ಕುಟುಂಬ, ಸ್ನೇಹಿತರು ಅಥವಾ ನಂಬಿದವರ ಮೇಲೆ ಅಪಾರ ನಿಷ್ಠೆ ಹೊಂದಿರ್ತಾರೆ. ಇವರ ಪ್ರೀತಿಪಾತ್ರರನ್ನು ರಕ್ಷಿಸಲು ಯಾವುದೇ ಹಂತಕ್ಕೆ ಬೇಕಿದ್ರೂ ಹೋಗ್ತಾರೆ. ಪೂರ್ವಾಷಾಢ ನಕ್ಷತ್ರದ ಪ್ರಾಣಿ ಗಂಡು ಕೋತಿ. ಇದು ಪ್ಲೇಫುಲ್, ಇಂಟೆಲಿಜೆಂಟ್, ಚಂಚಲ ಮನಸ್ಸನ್ನು ರೆಪ್ರೆಸೆಂಟ್ ಮಾಡುತ್ತೆ. ಇವರು ಕ್ರಿಯಾಶೀಲಗಳಾಗಿರ್ತಾರೆ. ಎಂದಿಗೂ ಸುಮ್ಮನೆ ಕೂರಲ್ಲ. ಫಿಸಿಕಲಿ, ಮೆಂಟಲಿ ತುಂಬಾನೇ ಆಕ್ಟಿವ್ ಆಗಿ ಇರ್ತಾರೆ. ಉತ್ತರಾಷಾಢ ನಕ್ಷತ್ರದ ಪ್ರಾಣಿ ಗಂಡು ಮುಂಗುಸಿ. ಇದು ಸ್ವತಂತ್ರ ಮತ್ತು ಸ್ಟ್ರಾಟಜಿಕ್ ಥಿಂಕಿಂಗ್ನ ರೆಪ್ರೆಸೆಂಟ್ ಮಾಡುತ್ತೆ. ಇವರು ಇಂಡಿಪೆಂಡೆಂಟ್, ಇಂಟೆಲಿಜೆಂಟ್ ಜೀವಿಗಳಾಗಿರ್ತಾರೆ. ಇವರು ಸರಿಯಾದ ಸಮಯಕ್ಕಾಗಿ ಕಾದು ತಮ್ಮ ಗುರಿಯನ್ನು ಸಾಧಿಸುತ್ತಾರೆ. ಸದಾ ಏಕಾಂಗಿಯಾಗಿರಲು ಇಷ್ಟಪಡ್ತಾರೆ. ಶ್ರವಣ ನಕ್ಷತ್ರದ ಪ್ರಾಣಿ ಹೆಣ್ಣು ಕೋತಿ. ಇದು ಕ್ಯೂರಿಯಾಸಿಟಿ ಆ್ಯಂಡ್ ಇಂಟೆಲಿಜೆನ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಇವರು ಚುರುಕುತನ, ಬುದ್ಧಿವಂತಿಕೆ, ಕುತೂಹಲದ ವ್ಯಕ್ತಿತ್ವದವರಾಗಿರ್ತಾರೆ. ತುಂಬ ಚುರುಕಾಗಿರ್ತಾರೆ, ಮಾನಸಿಕವಾಗಿ ಕ್ರಿಯಾಶೀಲರಾಗಿರ್ತಾರೆ. ಧನಿಷ್ಠ ನಕ್ಷತ್ರದ ಪ್ರಾಣಿ ಹೆಣ್ಣು ಸಿಂಹ. ಇದು ರಾಜಗಾಂಭೀರ್ಯ ಮತ್ತು ಸ್ವಾಭಿಮಾನನ ರೆಪ್ರೆಸೆಂಟ್ ಮಾಡುತ್ತೆ. ಈ ನಕ್ಷತ್ರದವರು ಅತ್ಯಂತ ಸ್ವಾಭಿಮಾನಿಗಳು ಮತ್ತು ಅವರ ಗೌರವಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ. ಸಿಂಹದಂತೆ ಇವರು ಯಾವುದೇ ಸಮಸ್ಯೆಗಳು, ಅಡೆತಡೆಗಳು ಅಥವಾ ಸವಾಲುಗಳಿಗೆ ಹೆದರುವುದಿಲ್ಲ. ಶತಭಿಷ ನಕ್ಷತ್ರದ ಪ್ರಾಣಿ ಹೆಣ್ಣು ಕುದುರೆ. ಇದು ಸ್ವತಂತ್ರ ಮತ್ತು ಹಠಮಾರಿತನನ ರೆಪ್ರೆಸೆಂಟ್ ಮಾಡುತ್ತೆ. ಸ್ವತಂತ್ರ ಜೀವನನ ಇಷ್ಟಪಡ್ತಾರೆ. ಇವರು ಸಾಹಸ ಪ್ರಿಯ ಮತ್ತು ರಹಸ್ಯಕಾರಿ ಸ್ವಭಾವದವರಾಗಿರ್ತಾರೆ. ಪೂರ್ವ ಭಾದ್ರಪದ ನಕ್ಷತ್ರದ ಪ್ರಾಣಿ ಗಂಡು ಸಿಂಹ. ಇದು ಇಮೆನ್ಸ್ ಸ್ಟ್ರೆಂತ್ ಮತ್ತು ಧೈರ್ಯನ ರೆಪ್ರೆಸೆಂಟ್ ಮಾಡುತ್ತೆ. ತುಂಬ ಸ್ವಾಭಿಮಾನ, ಧೈರ್ಯ ಹಾಗೂ ದರ್ಪದ ಸ್ವಭಾವದವರಾಗಿರ್ತಾರೆ. ಫಿಸಿಕಲಿ ಮತ್ತು ಮೆಂಟಲಿ ತುಂಬಾನೇ ಸ್ಟ್ರಾಂಗ್ ಆಗಿರ್ತಾರೆ. ಉತ್ತರ ಭಾದ್ರಪದ ನಕ್ಷತ್ರದ ಪ್ರಾಣಿ ಹಸು. ಇದು ಪೋಷಣೆ, ತಾಳ್ಮೆ ಮತ್ತು ಸೆಲ್ಫ್ಲೆಸ್ನೆಸ್, ನಿಸ್ವಾರ್ಥತೆನ ಪ್ರತಿನಿಧಿಸುತ್ತೆ. ಇವರಿಗೆ ಹಸುವಿನ ಹಾಗೆ ಶಾಂತ, ನಿಸ್ವಾರ್ಥ ಸೇವೆ ಮಾಡುವ ಗುಣವಿರುತ್ತದೆ. ಮತ್ತೆ ಇವರು ತುಂಬ ಲಾಯಲ್ ಆಗಿ ಇರ್ತಾರೆ. ಇತರರ ಯೋಗಕ್ಷೇಮಕ್ಕೆ ತುಂಬ ಒತ್ತು ನೀಡ್ತಾರೆ. ರೇವತಿ ನಕ್ಷತ್ರದ ಪ್ರಾಣಿ ಹೆಣ್ಣು ಆನೆ. ಇದು ಎಮೋಷನಲ್ ಇಂಟೆಲಿಜೆನ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಇವರು ಶಾಂತಿಯುತ, ಗಂಭೀರ ಮತ್ತು ಮೃದು ಸ್ವಭಾವದವರಾಗಿರ್ತಾರೆ. ಹೆಣ್ಣು ಆನೆ ಬುದ್ಧಿವಂತಿಕೆಗೆ ಹೆಸರುವಾಸಿ. ಈ ನಕ್ಷತ್ರದವರು ಕೂಡ ಹೆಣ್ಣು ಆನೆಯಂತೆ ಬುದ್ಧಿವಂತರಾಗಿರ್ತಾರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.